ದೆಹಲಿ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದೆ. ಆದರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆಯಬೇಕಾಗಿದ್ದಂತ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತ ಸಭೆ ಈಗ ಕ್ಯಾನ್ಸಲ್ ಆಗಿದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ. ಆದರೆ ಆ ಒಂದು ಸಭೆ ಈಗ ಕ್ಯಾನ್ಸಲ್ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರಣ ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ. ಸೊ ಹಾಗಾಗಿ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಭೆ ನಡೆಯಬೇಕಾಗಿತ್ತು. ಆಲ್ರೆಡಿ ಎಲ್ಲಾ ನಾಯಕರು ವೀಕ್ಷಕರೇ ಡೆಲ್ಲಿನಲ್ಲೇ ಇದ್ದಾರೆ. ನೆನ್ನೆನೇ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಹರಿಪ್ರಸಾದ್ ಅವರು ಹೋಗಿದ್ದಾರೆ. ನೋಡಿ ಆ ಫೋಟೋ ನೋಡಿ, ಗಮನಿಸ್ತಾ ಇದೀವಿ. ಅವರು ಹೋದಂತ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತ ಫೋಟೋ. ಸುರ್ಜೇವಾಲಾ ಅವರಿದ್ದಾರೆ ನೋಡಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಅಂದ್ರೆ ನಾವೆಲ್ಲರೂ ಡೆಲ್ಲಿನಲ್ಲಿ ಇದ್ದೀವಿ, ನಾವೆಲ್ಲರೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಒಂದು ಸೂಚಕವಾಗಿ ಈ ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈಗ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಏನು ಸಭೆ ಆಗಬೇಕಾಗಿತ್ತು, ಆ ಸಭೆ ಈಗ ಕ್ಯಾನ್ಸಲ್ ಆಗಿದೆ, ಪೋಸ್ಟ್ಪೋನ್ ಆಗಿದೆ. ಒಂದು 2-3 ದಿನಗಳಿಗೆ ಮುಂದಕ್ಕೆ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಸಂಭಾವ್ಯ ಸಚಿವರಿದ್ದಾರೆ, ಯಾರಿಗೆಲ್ಲ ಈ ಸಲ ಸಂಪುಟದಲ್ಲಿ ಅವಕಾಶ ಸಿಗ್ಬೋದು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಹೆಸರುಗಳನ್ನ. ಕಲಬುರಗಿಯಿಂದ ಅಜಯ್ ಧರ್ಮಸಿಂಗ್ ಅವರ ಹೆಸರು ಕೇಳಿ ಬರ್ತಾ ಇದೆ. BR ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಪ್ಪಾಜಿ ನಾಡಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಶವಂತರಾಯಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಕೋಲಾರದಲ್ಲಿ ಬೆಂಗಳೂರಿನಿಂದ ಎಂ ಕೃಷ್ಣಪ್ಪ, ಆನೇಕಲ್ ಶಿವಣ್ಣ, ರಿಜ್ವಾನ್ ಜಮೀರ್ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ರಾಮನಗರದಿಂದ ಮಾಗಡಿ ಬಾಲಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಮಂಡ್ಯದಿಂದ ಚೆಲುವರಾಯ ಸ್ವಾಮಿ ಅಥವಾ ನರೇಂದ್ರ ಸ್ವಾಮಿ ಇವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಮೈಸೂರಿನಿಂದ ತನ್ವೀರ್ ಸೇಠ್ ಹಾಗೆ HC ಮಹಾದೇವಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ, ಲಿಸ್ಟ್ನಲ್ಲಿ ಇದೆ. ಕೊಡಗುಯಿಂದ AS ಪೊನ್ನಣ್ಣ, ಹಾಸನದಿಂದ ಶಿವಲಿಂಗೇಗೌಡರು, ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ ಹೆಸರು ಅಲ್ಲಿದೆ, ಪುಟ್ಟರಂಗ ಶೆಟ್ಟಿ ಅವರ ಹೆಸರಿದೆ. ಆಮೇಲೆ ಕಲಬುರಗಿಯಿಂದ ಅಜಯ್ ಧರ್ಮಸಿಂಗ್ ಅವರ ಹೆಸರಿದೆ, BR ಪಾಟೀಲ್ ಅವರ ಹೆಸರು ಇದೆಯಂತೆ. ವಿಜಯಪುರದಿಂದ ಅಪ್ಪಾಜಿ ನಾಡಗೌಡ, ಯಶವಂತರಾಯಗೌಡ ಇವರ ಹೆಸರುಗಳು ಸಹ ಇದೆ ಲಿಸ್ಟಲ್ಲಿ. ಇನ್ನು ಫೈನಲ್ ಮಾಡಿಲ್ಲ, ಫೈನಲ್ ಮಾಡ್ಲಿಕ್ಕೆ ತಗೊಂಡೋಗಿದ್ದಾರೆ. ಬಾಗಲಕೋಟೆಯಿಂದ ವಿಜಯಾನಂದ ಕಾಶಪ್ಪನವರಿದೆ, RB ತಿಮ್ಮಾಪುರ ಅವರ ಹೆಸರಿದೆ. ಬೆಳಗಾವಿಯಿಂದ ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ, ಮಹಂತೇಶ್ ಕೌಜಲಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇರಬೇಕಲ್ವಾ. ಧಾರವಾಡದಿಂದ ಸಂತೋಷ್ ಲಾಡು, ಪ್ರಸಾದ್ ಅಬ್ಬಯ್ಯ, ಕೊಪ್ಪಳದಿಂದ ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಗಿ, ಗದಗದಿಂದ HK ಪಾಟೀಲ್ ಅವರು, GS ಪಾಟೀಲ್ ಅವರು, ಆಲ್ಮೋಸ್ಟ್ ಎಲ್ಲ ಸೀನಿಯರ್ಸ್ ಇದ್ದಾರೆ ಬಿಡಿ. ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಶ್ರೀನಿವಾಸ್ ಮಾನೆ, ಸಲೀಂ ಅಹಮದ್ ಅವರು, ಇದರಲ್ಲಿ MLCನೂ ಇದ್ದಾರೆ, MLCಗಳು ಇದ್ದಾರೆ, MLAಗಳು ಇದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರದಿಂದ ಗವಿಯಪ್ಪ ಅವರಿದ್ದಾರೆ, ಭರತ್ ರೆಡ್ಡಿ ಅವರ ಹೆಸರು ಇದೆಯಂತೆ. ರಾಯಚೂರಿನಿಂದ ಹಂಪನಗೌಡ ಬಾದರ್ಲಿ, ವಸಂತ್ ಕುಮಾರ್ ಅವರ ಹೆಸರು ಸಹ ಇದೆ. ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಅವರು, ಬೇಳೂರು ಗೋಪಾಲಕೃಷ್ಣ ಸಂಗಮೇಶ್ ಅವರ ಹೆಸರು ಸಹ ಇದೆ. ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್, ಬಸವರಾಜ್ ಶಿವಗಂಗಾ ಅವರ ಹೆಸರಿದೆ. ತುಮಕೂರಿನಿಂದ ಗುಬ್ಬಿ ಶ್ರೀನಿವಾಸ್ ಮತ್ತು K ಷಡಕ್ಷರಿ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ, ಲಿಸ್ಟಲ್ಲಿ ಇದೆಯೇ. ಸೊ ಯಾರನ್ನು ಫೈನಲ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇನ್ನು ಚಿಕ್ಕಮಗಳೂರಿನಿಂದ ಆರತಿ ಕೃಷ್ಣ, ನಯನ ಮೋಟಮ್ ಅವರ ಹೆಸರು ಸಹ ಇದೆ. ಕೋಲಾರದಿಂದ ನಾರಾಯಣ ಸ್ವಾಮಿ, ನಂಜೇಗೌಡರ ಹೆಸರು ಸಹ ಕೇಳಿ ಬರ್ತಾ ಇದೆ. ಬೆಂಗಳೂರಿನಿಂದ ಎಂ ಕೃಷ್ಣಪ್ಪ, ಆನೇಕಲ್ ಶಿವಣ್ಣ, ರಿಜ್ವಾನ್ ಜಮೀರ್, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಏನಿಲ್ವ ಏನೋ ಗೊತ್ತಾಗ್ತಿಲ್ಲಪ್ಪ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇದೆಯಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇದೆ. ಯಾಕಂದ್ರೆ ನೋಡಿ, ಈಗ 13 ಜನ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಆಗ ಒಂದು 13 ಜನರಲ್ಲಿ ಮಹಿಳಾ MLAಗಳು ಯಾರೂ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಈಗ ಸೆಕೆಂಡ್ ಫೇಸಲ್ಲಿ ಒಂದು ಇಬ್ಬರಿಗಾದರೂ ಮಂತ್ರಿ ಮಾಡಬೇಕು, ಮಹಿಳೆಯರನ್ನು ಮಂತ್ರಿ ಮಾಡಬೇಕು, ಮಹಿಳಾ ಶಾಸಕಿಯರನ್ನು ಅಂತ ಒಂದು ಆಗ್ರಹ ಇದೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಪುಷ್ಟಿ ಕೊಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ನಾವೀಗೇನು ಸಂಭಾವ್ಯ ಸಚಿವರ ಲಿಸ್ಟನ್ನು ತೋರಿಸ್ತಾ ಇದ್ದೀವಿ, ಇದರಲ್ಲಿ ಒಂದು 18ರಿಂದ 19 ಹೆಸರುಗಳು ಫೈನಲ್ ಆಗಬಹುದು. ಅದು ಇದೇ ತಿಂಗಳ 20ನೇ ತಾರೀಕು ಅಂದರೆ ಸೋಮವಾರ ಸಂಪುಟ ಬಹುತೇಕ ವಿಸ್ತರಣೆಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.